ತಾಲೂಕಿನ ಜನತೆಗೆ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು. ತಾಯಿ ಚಾಮುಂಡೇಶ್ವರಿ ಎಲ್ಲರೂ ಒಳ್ಳೆಯದು ಮಾಡಲಿ ಅಂತ ಆಶೀರ್ವದಿಸ್ತೀನಿ. ಸಮಸ್ತ ನಾಡಿನ ಜನರಿಗೆ ಬಸವ ಜಯಂತಿಯ ಶುಭಾಶಯಗಳು. ಏನು ಬಸವಣ್ಣನವರ ತತ್ವ ಕಾಯಕ ನಿಷ್ಠೆ ಇದೆ, ಇದನ್ನು ಬಸವ ಅಭಿಮಾನಿಗಳು, ಶರಣರು, ಬಸವ ಭಕ್ತರು ಇದನ್ನು ಅಳವಡಿಸಿಕೊಂಡು ತಮ್ಮ ಜೀವನದ ಅಭಿವೃದ್ಧಿಯತ್ತ, ನಾಡಿನ ಅಭಿವೃದ್ಧಿಯತ್ತ ತಮ್ಮ ದಾಪುಗಾಲನ್ನು ಹಾಕಬೇಕು ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಸಹ ಕೇಳ್ಕೊಳ್ತಾ ಬಸವಣ್ಣವರ ಆಶೀರ್ವಾದ ಪ್ರತಿಯೊಬ್ಬರ ಮೇಲೂ ಸಹ ಇರಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಬೇಡ್ಕೊತಿದ್ದೇನೆ. ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಕಮರಳ್ಳಿ ರವಿ, ಗುಂಡ್ಲುಪೇಟೆ ತಾಲೂಕು ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷ. ಬಂಧುಗಳೇ, ನಾಳೆ 30ನೇ ತಾರೀಕು ಅಂದರೆ ಏಪ್ರಿಲ್ 30ನೇ ತಾರೀಕು ಇಡೀ ರಾಜ್ಯಾದ್ಯಂತ ಬಸವ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೇವೆ. ಹಾಗಾಗಿ ಸಮಸ್ತ ನಾಡಿನ ಜನತೆಗೆ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ, ಬಂಧುಗಳೇ, ನಾಳೆ ಚಾಮರಾಜನಗರ ಪಟ್ಟಣದಲ್ಲಿ ಬಹಳ ಅದ್ಧೂರಿಯಾಗಿ ಬಸವ ಜಯಂತಿಯನ್ನು ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾಯಿದ್ದೇವೆ. ಹಾಗಾಗಿ ಎಲ್ಲ ಬಂಧುಗಳು ನಾಳೆ ಚಾಮರಾಜನಗರಕ್ಕೆ ಆಗಮಿಸಬೇಕು ಅಂತೇಳಿ ಕೇಳ್ಕೊಂತ, ಹಾಗೆ ಮುಂದಿನ ತಿಂಗಳು 19ನೇ ತಾರೀಕು ಗುಂಡ್ಲುಪೇಟೆ ಪಟ್ಟಣದಲ್ಲೂ ಸಹ ಬಸವ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೇವೆ. ಹಾಗಾಗಿ ಬಸವ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು, ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಕೇಳ್ಕೊಂತ, ಮತ್ತೊಮ್ಮೆ ನಾಡಿನ ಸಮಸ್ತ ಜನತೆಗೆ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು. ಗುಂಡ್ಲುಪೇಟೆ ತಾಲೂಕಿನ ಬಂಧುಗಳೇ, ನಾಳೆ ಅಂದರೆ ಏಪ್ರಿಲ್ 30 ಈ ನಾಡು ಕಂಡಂತಹ ಶರಣಾದಿ ಶರಣರು, ಅನುಭವ ಮಂಟಪದ ಸಂಸ್ಥಾಪಕರು, ನಾಡಿನಲ್ಲಿ 12ನೇ ಶತಮಾನದಲ್ಲಿ ಕ್ರಾಂತಿಯನ್ನು ಮಾಡಿದಂತಹ ವಿಶ್ವಗುರು ಬಸವಣ್ಣವರ ಜನ್ಮದಿನದ ಶುಭಾಶಯಗಳನ್ನ ಎಲ್ರಿಗೂ ಕೋರ್ತೇನೆ. ಈ ನಿಟ್ಟಿನಲ್ಲಿ ಇವನಾರವ ಎನ್ನದಿರಯ್ಯ, ಇವ ನಮ್ಮವ ಇವ ನಿಮ್ಮವ ಎಂದಯ್ಯ, ಇವನ್ಯಾರವನ ಭೇದ ಮಾಡದಲೇ ಎಲ್ಲರಲ್ಲೂ ಒಬ್ಬರಾಗಬೇಕು ಮತ್ತು ಎಲ್ಲ ಜಾತಿ ಜನಾಂಗ ಧರ್ಮ ಎಲ್ಲವೂ ಒಂದೇ ಎಂದು ಜಾತ್ಯತೀತವನ್ನು ತತ್ವವನ್ನು ಆ ಕಾಲದಲ್ಲಿ 12ನೇ ಶತಮಾನದಲ್ಲಿ ಸಾರಿದಂಥ ಕೀರ್ತಿ ಬಸವಣ್ಣವ್ರಿಗೆ ಸಲ್ಲುತ್ತೆ. ಈ ನಿಟ್ಟಿನಲ್ಲಿ ಗುಂಡ್ಲುಪೇಟೆ ತಾಲೂಕಿನ ಸಮಸ್ತ ಎಲ್ಲ ಬಂಧುಗಳಿಗೆ ಪಕ್ಷಾತೀತವಾಗಿ, ಧರ್ಮಾತೀತವಾಗಿ, ಜಾತ್ಯತೀತವಾಗಿ ವಿಶ್ವಗುರು ಬಸವಣ್ಣನವರ ಜನ್ಮದಿನದ ಶುಭಾಶಯಗಳನ್ನ ನಾನು ಕೋರಲಿಕ್ಕೆ ಇಚ್ಛೆಪಡ್ತೀನಿ. ನಮಸ್ಕಾರ. ತಾಲೂಕಿನ ಜನತೆಗೆ ಬಸವ ಜಯಂತಿಯ ಶುಭಾಶಯಗಳು. ನಾನು ಬಸವೇಶ್ವರ ಜಯಂತಿಯನ್ನು ಜನತೆಗೆ ಹೇಳುವುದೆಂದರೆ, 12ನೇ ಶತಮಾನದಲ್ಲಿ ಬಸವಣ್ಣವರು ಅನುಭವ ಮಂಟಪ ಕಟ್ಟಿ ಎಲ್ಲ ಜಾತಿ ಧರ್ಮಗಳನ್ನು ಸೇರಿ ಅವರದೇ ಆದ ಒಂದು ಪದ್ಧತಿ ಮಾಡಿ ಸಮಾಜವನ್ನು ಸೃಷ್ಟಿ ಮಾಡುವಂಥ ಕೆಲಸ ಮಾಡಿದರು. ಇದರಲ್ಲಿ ಬಸವಣ್ಣವರು ತಮ್ಮ ಯಾರು ನಮ್ಮವ ಅಂತೇಳಿ ಸಮಾಜದಲ್ಲಿ ಎಲ್ಲ ಜನರು ಒಪ್ಪಿಕೊಂಡು ಬೆಳೆದಂಥ ಬಸವಣ್ಣವ್ರಿಗೆ ನಾವು ಅವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದಂತೆ ಈ ಜನತೆಗೆ ನಾನು ಉಪಾಧ್ಯಕ್ಷರಾಗಿ ಅನ್ವೇಷಣೆ ತಿಳಿಸ್ತಾ ಇದ್ದೀನಿ. ಗುಂಡ್ಲುಪೇಟೆ ತಾಲೂಕಿನ ಎಲ್ಲ ಸಾರ್ವಜನಿಕರಿಗೂ ತಾಲೂಕು ಆಡಳಿತ ಪರವಾಗಿ ಬಸವ ಜಯಂತಿ ಪ್ರಯುಕ್ತ ಶುಭಾಶಯಗಳು ಸಲ್ಲಿಸ್ತಾ ಇದ್ದೇನೆ. ನಾವೆಲ್ಲರೂ ಒಂದು ಅಂತ ಬಸವಣ್ಣನವರು ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಎಂದು ಆ ಧ್ಯೇಯವನ್ನು ಇಟ್ಟುಕೊಂಡು ಹೋರಾಟ ಮಾಡಿದ ವಿಶ್ವ ಮಾನವ ಅಂತ ನಾವು ಹೇಳ್ಬೋದು. ಆ ಬಸವಣ್ಣನವರು ಹೋರಾಟ ಮಾಡಿದ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಎಂಬುದರ ಬಗ್ಗೆ ನಾವೆಲ್ಲರೂ ಅವರ ಆದರ್ಶ ಜೀವನವನ್ನು, ಅವರ ಆದರ್ಶ ಮಾದರಿಯನ್ನು ಪಾಲಿಸೋಣ ಅಂತ ನಾನು ಗುಂಡ್ಲುಪೇಟೆ ತಾಲೂಕಿನ ಎಲ್ಲ ಸಮಸ್ತ ನಾಗರಿಕರಲ್ಲಿ ವಿನಂತಿ ಮಾಡ್ತಾಯಿದ್ದೀನಿ. 12ನೇ ಶತಮಾನದ ಭಕ್ತಿ ಭಂಡಾರಿ ಬಸವಣ್ಣವರು ಈ ಸಮಾನತೆಯನ್ನು ಪ್ರತಿಪಾದಿಸಿದಂತಹ ಒಬ್ಬ ಶ್ರೇಷ್ಠ ಸಮಾಜ ಸುಧಾರಕರು. ಅವರ ಜಯಂತಿಯ ಪ್ರಯುಕ್ತ ಗುಂಡ್ಲುಪೇಟೆ ತಾಲೂಕಿನ ಸಮಸ್ತ ಜನತೆಗೂ, ನಾಡಿನ ಎಲ್ಲ ಜನತೆಗೂ ಶುಭಾಶಯಗಳು ತಿಳಿಸಿದೆ. ಯಾಕೆಂದರೆ ಸಮಾಜದ ಕನಸನ್ನು ಕಂಡಂಥ ಬಸವಣ್ಣವ್ರನ್ನ ಕರ್ನಾಟಕ ಸರ್ಕಾರ ಇವತ್ತು ಸಾಂಸ್ಕೃತಿಕ ನಾಯಕರಾಗಿ ಘೋಷಣೆ ಮಾಡಿದೆ. ಅವರ ಒಂದು ಹಾಕೊಟ್ಟಂತಹ ಸಂಸ್ಕೃತಿಯ
ಅಡಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಒಂದು ಆರೋಗ್ಯದಾಯಕ ಸಮಾಜದತ್ತ ಮುನ್ನಡೆಯುತ್ತೆ ಮತ್ತು ಎಲ್ಲ ಸಮಾಜವನ್ನು ಒಟ್ಟುಗೂಡಿಸುವ ಮುಖಾಂತರ 12ನೇ ಶತಮಾನದಲ್ಲೇ ಪ್ರಜಾಪ್ರಭುತ್ವಕ್ಕೆ ಅಡಿಗಲಿಟ್ಟಂತಹ ಶ್ರೇಷ್ಠ ದಾರ್ಶನಿಕರನ್ನ ನಾವೆಲ್ಲ ಇವತ್ತಿನ ಯುವ ಪೀಳಿಗೆ ಮತ್ತು ಎಲ್ಲರೂ ನಾವು ಅವ್ರನ್ನ ಅನುಸರಿಸಬೇಕು. ಆ ನಿಟ್ಟಿನಲ್ಲಿ ನಾವು ಅವರ ಜಯಂತಿಗೆ ಸೀಮಿತ ಆಗದೇ ಎಲ್ಲ ರೀತಿಯಲ್ಲಿ ಅವರ ಆದರ್ಶಗಳನ್ನು ನಾವು ಫಾಲೋಅಪ್ ಮಾಡಬೇಕು ಅಂತಕ್ಕಂಥದ್ದನ್ನು ನಾಡಿನ ಜನತೆಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಜಗತ್ತಿನ ಶ್ರೇಷ್ಠ ಸಮಾನತೆಯ ಹರಿಕಾರ, ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಎಂದ ಜಗಜ್ಯೋತಿ ಬಸವೇಶ್ವರ ಜಯಂತಿಯ ಶುಭಾಶಯಗಳು. ಬಸವಾದಿ ಶರಣರು ಮಾಡಿದ ಸಾಮಾಜಿಕ ಕ್ರಾಂತಿ, ಸಮಾಜದ ಅಡಿಗಲ್ಲು, ಎನಗಿಂತ ಕಿರಿಯರಿಲ್ಲ ಎಂದು ಹೇಳಿದ ಬಸವಣ್ಣ ಸಮಾಜದಲ್ಲಿ ಕಟ್ಟುಪಾಡುಗಳನ್ನು ಬೇರು ಸಹಿತ ಕಿತ್ತು ಬಿಸಾಕಿ ಸಮಾನತೆಯನ್ನು ಸಾರಿದರು. ಹೆಣ್ಣು ಗಂಡು ಎಂಬ ಭೇದವಿಲ್ಲದೆ ಅನುಭವ ಮಂಟಪದಲ್ಲಿ ಎಲ್ಲರಿಗೂ ಸಮನಾಗಿ ಚರ್ಚಿಸುವ ಅವಕಾಶ ಕಲ್ಪಿಸಿದ ಜಗತ್ತಿನ ಮೊದಲ ವ್ಯಕ್ತಿ ಬಸವಣ್ಣ. ಅವರ ಜಯಂತಿಯ ಈ ದಿನ ತಾಲೂಕಿನ ಸಮಸ್ತ ಜನತೆಗೆ ಶುಭಾಶಯಗಳನ್ನು ತಿಳಿಸಲು ಬಯಸುತ್ತೇನೆ. ಎಚ್.ಎಂ. ಗಣೇಶ್ ಪ್ರಸಾದ್, ಶಾಸಕರು, ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರ. ಸಾಮಾಜಿಕ ಕ್ರಾಂತಿಯ ಹರಿಕಾರ, ಮಹಾ ಮಾನವತಾವಾದಿ, ವಿಶ್ವಗುರು, ಕಾಯಕವೇ ಕೈಲಾಸವೆಂದ ಅಣ್ಣ ಬಸವಣ್ಣನ ಜಯಂತಿಯ ಈ ಶುಭ ಸಂದರ್ಭದಲ್ಲಿ ನಾಡಿನ ಸಮಸ್ತ ಜನತೆಗೆ ಹಾಗೂ ವಿಶೇಷವಾಗಿ ಗವಿಗರ್ಜನೆ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಹಾಗೂ ವಾಹಿನಿಯ ಸರ್ವರಿಗೂ ಹಾಗೂ ಮಿತ್ರ ಗವಿ ಸ್ವಾಮಿಯವರಿಗೂ ಹಾರ್ದಿಕ ಶುಭಾಶಯಗಳು. ಸಿ.ವಿ. ಸ್ಥಾವರ ಮಠ ರಾಜ್ಯಾಧ್ಯಕ್ಷರು, ಲೋಕ್ ಶಕ್ತಿ ಪಾರ್ಟಿ ಕರ್ನಾಟಕ ರಾಜ್ಯ ಘಟಕ.